ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣದ ಹಿನ್ನೆಲೆಯಲ್ಲಿ ಮತ್ತು ಎಲ್ಲಿ ಅಲ್ಪಸಂಖ್ಯಾತರ ಮತಗಳು ತಪ್ಪಿಬಿಡ್ತಾವೆ ಅನ್ನುವಂಥ ಭಯದಿಂದ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಅರ್ಥಾತ್ ರಾಮನ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಇದು ಮಂದಿರ RSS ಬಿಜೆಪಿಯವರದು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ರಾಮ ಯಾರವನೂ ಅಲ್ಲ, ನೀವು ಭಕ್ತಿಯಿಂದ ಪೂಜಿಸಿದ್ರು ನಿಮ್ಮವನು ಆಗ್ತಾನೆ. ಕಾಂಗ್ರೆಸ್ದವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಕಾಂಗ್ರೆಸ್ಸಿನ ಈ ಒಂದು ತುಷ್ಟೀಕರಣದ ಪರಾಕಾಷ್ಠೆಯ ರಾಜಕಾರಣವನ್ನ ಜನ ಗಮನಿಸ್ತಾ ಇದ್ದಾರೆ. ಇದನ್ನ ಅತ್ಯಂತ ದೌರ್ಭಾಗ್ಯಪೂರ್ಣ ಸಂಗತಿ ಅಂತ ನಾನು ಕರಿತೇನೆ. ಕಾಂಗ್ರೆಸ್ ಪಾರ್ಟಿ ಹಿಂದನೂ ಸೋಮನಾಥ್ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇತ್ತು. ರಾಜೇಂದ್ರ ಪ್ರಸಾದ್ ಅವರು ಅದರ ಉದ್ಘಾಟನೆಗೆ ಹೋಗೋದಕ್ಕೂ ವಿರೋಧ ಮಾಡಿದ್ದನ್ನ ಇತಿಹಾಸದ ಪುಟಗಳಲ್ಲಿ ದಾಖಲೆಗಳಲ್ಲಿ ಇದಾವೆ. ಅದೇ ರೀತಿ ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನ ಕಟ್ಟಲಿಕ್ಕೆ ಅಲೋ ಮಾಡಬಾರದು ಅನ್ನುವಂಥದ್ದಕ್ಕೆ ಒಂದು ದೊಡ್ಡ ಆಂದೋಲನವನ್ನ ಮಾಡಿದರು. ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿ ಈಗ ಇದನ್ನು ಇತ್ಯರ್ಥ ಮಾಡಬಾರದು ಅನ್ನುವಂಥ ಒಂದು ಆಗ್ರಹವನ್ನ ಕೋರ್ಟಿಗೆ ಮಾಡಿದರು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ರಾಮ ಅನ್ನುವಂಥ ಒಂದು ಕ್ಯಾರೆಕ್ಟರೇ ಇರಲಿಲ್ಲ, ವ್ಯಕ್ತಿನೇ ಇರಲಿಲ್ಲ ಅನ್ನುವಂಥ ಭಾಷೆಯನ್ನು ಮಾತಾಡಿದರು. ಅವರ ಇಂಡಿಯಾ ಅಲೈನ್ಸ್ದ SP ಪಾರ್ಟಿಯವರು, ಸಮಾಜವಾದಿ ಪಾರ್ಟಿಯ ಪ್ರಮುಖ ನಾಯಕ, ಅವರು ಸನಾತನದ ಧರ್ಮದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿದರು. ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಅತ್ಯಂತ ಹಗುರವಾಗಿ, ಅತ್ಯಂತ ಕೀಳು ಮಟ್ಟದಲ್ಲಿ ಮಾತನಾಡಿದರು. ಅದೇ ರೀತಿ ಸ್ವಾಮಿ ಪ್ರಸಾದ್ ಬಿಹಾರದ ಒಬ್ಬ ಮಂತ್ರಿ, ಎಜುಕೇಶನ್ ಮಿನಿಸ್ಟರ್, ರಾಮಚರಿತ ಮಾನಸ ಬಗ್ಗೆ ಮಾತಾಡಿದರು. ಇದೆಲ್ಲ ಏನ್ ತೋರಿಸ್ತದಂತಂದ್ರ ಒಟ್ಟಾರೆ ಅಲ್ಪಸಂಖ್ಯಾತರ ಮತಕ್ಕಾಗಿ ಬಹುಸಂಖ್ಯಾತರು ಶ್ರದ್ಧೆಯಿಂದ ನಂಬಿರುವಂತಹ ರಾಮಾಯಣ, ಮಹಾಭಾರತ, ಸನಾತನ ಧರ್ಮವನ್ನ ಟೀಕೆ ಮಾಡೋದು, ವಿರೋಧ ಮಾಡೋದು, ಆ ದೃಷ್ಟಿಯಿಂದ ಅದೇ ಲೆಕ್ಕದಲ್ಲಿ, ಅದೇ ಫ್ರೇಮ್ವರ್ಕ್ದಲ್ಲಿ ಇವತ್ತು ಈ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನು ತಿರಸ್ಕರಿಸಿದರೆ ನನಗೇನಿದೆ ಆಶ್ಚರ್ಯ ಆಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.